ನೋಡಿ ಇಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ. ಮತ್ತು ನೋಡಿ ಯಾರೋ ಸರ್ವನಾಶ ಆಗಬೇಕು ಅಂತ ಯಾರೋ ಬಡ್ದು ಹಾಕವ್ರೆ. ನೋಡಿ ಇಲ್ಲಿ ಗಂಡ ಹೆಂಡತಿ ಫೋಟೋ, ಜಾಯಿಂಟ್ ಫೋಟೋ ಇದನ್ನು ಹಾಕವ್ರೆ. ತುಂಬ ಬರೀ ಫೋಟೋಗಳೇ ಇದೆ ಇಲ್ಲಿ. ನೋಡಿ ಕಂಪ್ನಿ ವಿಸಿಟಿಂಗ್ ಕಾರ್ಡ್ಗಳು ಮತ್ತು ಯಾವುದೋ ಪೊಲೀಸ್ ಅವ್ರದ್ದು ಫೋಟೋ. ಆ ಪೊಲೀಸವರ ಫೋಟೋ ಕೆಳಗೆ ನೋಡಿ ಅದು ಪಾಪ ಚಿಕ್ಕ ಮಗು ಫೋಟೋ ಅದನ್ನು ಹಾಕಿದ್ದಾರೆ. ನೋಡಿ ಈ ಗ್ಯಾಪಲ್ಲಿ ನಾರ್ಮಲ್ ಸಣ್ಣಗಿರೋರು ಮಾತ್ರ ಬರ್ಬೋದು ಅಷ್ಟೇ. ಆದರೆ ತುಂಬ ದಪ್ಪ ಇರೋರು ಬರೋಕ್ಕಾಗಲ್ಲ. ಆದರೂ ಜನ ನೋಡಿ ದಪ್ಪ ಇರೋ ಆದ್ರೂ ಹೆಂಗೋ ತಳ್ಕೊಂಡು ಹೆಂಗೋ ಬರ್ತಾವ್ರು ನೋಡಿ. ಆದರೂ ತೆಂಗಿನಕಾಯಿ ನಡುವೆ ಹೆಂಗೆ ಜನ ಹೆಂಗೆ ಬರ್ತಾಯಿದ್ದಾರೆ ನೋಡಿ. ಹಿಂಗೆ ಚಿಕ್ಕ ಸಂಧಿ ಅದು ಅಷ್ಟೇ, ಇಷ್ಟೇ ಸಂಧಿ ಅದು. ಅದ್ರ ಒಳಗಡೆ ಎಲ್ಲ ಫುಲ್ ತೆಂಗಿನಕಾಯಿ ಕಟ್ಟಿದ್ದಾರೆ. ತೆಂಗಿನಕಾಯಿ ಹಿಡ್ಕೊಂಡು 9 ಸುತ್ತು ಸುತ್ತಬೋದು, ಇಲ್ಲಾಂದರೆ ತೆಂಗಿನಕಾಯಿ ಕಟ್ಟಿಬಿಟ್ಟು 9 ಸುತ್ತು ಸುತ್ತಬೋದು. ನೋಡಿ ಇದೇನಪ್ಪ ವಿಶೇಷ ಅಂದರೆ, ದೇವ್ರ ಗರ್ಭಗುಡಿ ಹಿಂದೆ ಗೋಡೆಗೆ ಏನಾದರೂ ನಾವು ನೆನೆಸ್ಕೊಂಡು ಕಾಯಿನು ಇಕ್ಕಿದ್ರೆ ಅಂಟ್ಕೊಂಡ್ರೆ ಅದು ಬೇಡ್ಕೊಂಡು ನೆರವೇರುತ್ತಂತೆ. ಅಂಟ್ಕೊಂಡಿಲ್ಲ ಅಂದರೆ ಕೆಳಗೆ ಬಿದ್ದುಬಿಟ್ರೆ ನಿಧಾನಕ್ಕೆ ನೆರವೇರುತ್ತಂತೆ. ಹಾಯ್ ಎಲ್ರಿಗೂ ನಮಸ್ಕಾರ. ಪ್ರೀತಿಯ ಕರ್ನಾಟಕದ ಜನತೆಗೆ ನೋಡಿ, ಈ ಜಾಗದಲ್ಲಿ 9 ವಾರ ಬಂದು ತೆಂಗಿನಕಾಯಿ ಕಟ್ಟಿದ್ರೆ ಇಲ್ಲಿ ನೀವು ಬೇಡ್ಕೊಂಡಿರೋದೆಲ್ಲ ನೆರವೇರುತ್ತಂತೆ. ತೆಂಗಿನಕಾಯಿ ಕಟ್ಟೋದಲ್ಲದೆ ಮತ್ತು ಬೀಗ ಬೇಡ್ಕೊಂಡು ಬೀಗಗಳು ಕಟ್ತಾರೆ, ಚೀಟಿಗಳು ಕಟ್ತಾರೆ, ಮತ್ತು ಅವ್ರ ಫೋಟೋಗಳು ಅನಿಸಿದ್ದಾರೆ. ಪಾಪ ಸಣ್ಣ ಮಕ್ಕಳು ಮತ್ತು ಫ್ಯಾಮಿಲಿ ಫೋಟೋ ಅದು ಏನಕ್ಕೆ ಅನ್ಸೋರು ಅಂತಲೂ ಗೊತ್ತಿಲ್ಲ. ಬಟ್ ಅನ್ಸ್ಬಿಟ್ಟು ಪಾಪ ಅದೇನು ಮಾಟ ಮಂತ್ರ ಮಾಡ್ಸೋಕೆ ಅನ್ಸೋರು ಇಲ್ಲ ಮಾಟ ಮಂತ್ರ ತೆಗ್ಸೋಕೆ ಅನ್ಸೋರು ಒಂದು ಗೊತ್ತಿಲ್ಲ. ಬೇಕಾ ಫೋಟೋಗಳೆಲ್ಲ ನಿಮ್ಗೆ ತೋರಿಸ್ತೀನಿ, ಫ್ಯಾಮಿಲಿ ಫೋಟೋ ಎಲ್ಲ ನಿಮ್ಗೆ ತೋರಿಸ್ತೀನಿ. ಆ ಫೋಟೋಗಳಲ್ಲಿ ನಿಮ್ಮವ್ರನ್ನ ಇದ್ದರೆ ಸ್ವಲ್ಪ ನೋಡ್ಕೊಂಬಿಡಿ. ಮರದ ಮೇಲೆ ಕುತ್ಕೊಂಡು ಮಾತಾಡ್ತೇನೆ ಅಂತ ನೋಡಿದ್ರ, ಈ ಪ್ರತಿಯೊಂದು ತೆಂಗಿನಕಾಯಿ ನಿಮ್ಗೆ ತೋರಿಸ್ಬೇಕಂತಾನೆ ಮರದ ಮೇಲೆ ಕುತ್ಕೊಂಡು ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಲಕ್ಷಕ್ಕೆ ಮೇಲಿದೆ ತೆಂಗಿನಕಾಯಿಗಳಲ್ಲಿ. ಅಷ್ಟು ಜನ ಬಂದು ಬೇಡ್ಕೊಂಡು ಪ್ರತಿ ವಾರ ಬಂದು 9 ವಾರ ಬಂದು ಕಟ್ಬಿಟ್ಟು ಹೋಗ್ತಾರೆ. ಬನ್ನಿ, ಸುತ್ತಲೂ ತೆಂಗಿನಕಾಯಿ ಎಲ್ಲೆಲ್ಲಿ ಕಟ್ಟಿದ್ರೆ ಅಂತ ಸುತ್ತಲೂ ನಾನು ನಿಮ್ಗೆ ತೋರಿಸ್ತೀನಿ. ಆ ತೊಟ್ಲುಗಳನ್ನ ತೋರಿಸ್ತೀನಿ, ಮತ್ತು ಏನೇನು ಬರೆದಿರೋ ಚೀಟಿಗಳಲ್ಲಿ ಅದನ್ನೆಲ್ಲ ನಿಮ್ಗೆ ತೋರಿಸ್ತೀನಿ. ಈ ದೇವಸ್ಥಾನದಲ್ಲಿ ಬರೀ ಕಾಟೇರಮ್ಮ ಮಾತ್ರ ಇಲ್ಲ, ಮುನೇಶ್ವರ ಸ್ವಾಮಿ ಇದೆ, ಕಾಳಿ ಇದೆ, ಆಮೇಲೆ ಕಾಟೇರಮ್ಮ ಇದೆ. 3 ದೇವ್ರು ನಾನು ನಿಮಗೆ ಕ್ಲಿಯರಾಗಿ ನಾನು ನಿಮ್ಗೆ ತೋರಿಸ್ತೀನಿ. ಬನ್ನಿ ಹೋಗೋಣ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಒಳ್ಳೆ ವಿಷಯಗಳು ಏನೇನಿರುತ್ತೋ ನಾನು ನಿಮ್ಗೆ ಆದಷ್ಟು ನಾನು ನಿಮ್ಗೆ ತಿಳಿಸ್ತೀನಿ. ಗರ್ಭಗುಡಿನ ಸುತ್ತಾ ಇದ್ದಾರೆ, ಅದಕ್ಕೆ ಇದು ಚಿಕ್ಕ ಜಾಗ. ತೆಂಗಿನಕಾಯಿ ಕಟ್ಟಿ ಎಲ್ಲ ಚಿಕ್ಕ ಜಾಗ ಮಾಡಿಬಿಟ್ಟಿದ್ದಾರೆ. ಇದು ಆ ಚಿಕ್ಕ ಜಾಗನೂ ಬಿಡ್ತಿಲ್ಲ ಜನ. ಆ ಚಿಕ್ಕ ಜಾಗದಲ್ಲೂ ನೋಡಿ, ಆ ಚಿಕ್ಕ ಜಾಗ ನಿಮಗೆ ಕ್ಲೀನಾಗಿ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಷ್ಟೇ ಜಾಗ ಇರೋದು ಇದು, ಈ ಗರ್ಭಗುಡಿಗೆ ಸುತ್ತಕ್ಕೆ ಜಾಗ ಇದು. ನೀವು ಮರ ಫುಲ್ಲು ಸುತ್ತಬೋದು. ಮರ ಎಲ್ಲಿ ಬೇಕಾದ್ರೂ ಕಟ್ಕೊಂಡು, ಮರ ಫುಲ್ಲು ಮತ್ತು ದೊಡ್ಡ ಮರ ಅದು, ದೊಡ್ಡ ಆಲದ ಮರ ಅದು. ಆ ಮರ ಫುಲ್ ಎಲ್ಲಿ ಬೇಕೋ ಕಟ್ಕೋಬೋದು. ಖಂಡಿತವಾಗ್ಲೂ ತುಂಬ ದಪ್ಪ ಇರೋರು ಸ್ವಲ್ಪ ಯಾರನ್ನ ಬಂದುಬಿಟ್ರೆ ಇದ್ರೊಳಗೆ ಹೋದರೆ ಕಚ್ಕೊಬಿಡ್ತಾರೆ ಅಷ್ಟೇ. ನೋಡಿ ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಿದ್ದಂಗೆ ಕಾಳಿ ಮತ್ತು ಮುನೇಶ್ವರ ಸ್ವಾಮಿ 2 ದೇವರು ಇದೆ ನೋಡಿ. ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಫಸ್ಟು ಈ ದೇವ್ರನ್ನೇ ಮುಂದೆ ಇಟ್ಟಿರೋದು. ಎಷ್ಟು ತೆಂಗಿನಕಾಯಿ ಇದೆ ನೋಡಿ, ಫುಲ್ ಎಲ್ಲ ತೆಂಗಿನಕಾಯಿನೇ ಇದು. ಎಷ್ಟೋ ಲಕ್ಷಕ್ಕೆ ಮೇಲಿದೆ ತೆಂಗಿನಕಾಯಿಗಳಿದು. ಎಷ್ಟು ತೆಂಗಿನಕಾಯಿ ಇದೆ ನೋಡಿ. ಫುಲ್ಲು ತೋರಿಸ್ತೀನಿ ನೋಡಿ, ಎಲ್ಲ ಕವರ್ ಮಾಡಿ ಫುಲ್ಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ. ನೋಡಿ ಇದೆ ಮರದ ಕೆಳಗಡೆ ದೇವಸ್ಥಾನ ಇದು. ಫುಲ್ಲು ಒಂದೊಂದು ರೂಪದಲ್ಲಿ ದೇವರಿರೋದು. ಈ ದೇವ್ರನ್ನೇ ಪ್ರದಕ್ಷಿಣೆ ಆಗ್ತಾರೆ ಹಿಂದೆಗಡೆ. ಆದರೆ ಅಲ್ಲಿ ಜಾಗ ಇಲ್ಲ, ಸ್ವಲ್ಪ ಚಿಕ್ಕ ಜಾಗ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬೇಕು. ನೀವು ಇಲ್ಲಿ ಸುತ್ತಕ್ಕಾಗಲಿಲ್ಲ ಅಂದ್ರೂ ಮರ ಹಿಂದೆಗಡೆ ಫುಲ್ಲು ಸುತ್ತಬೋದು ನೀವು. ನೋಡಿ ಇದು ಬೀಗ, ಬರೀ ಬೀಗಗಳು. ಎಷ್ಟು ಬೀಗಗಳಿದೆ ನೋಡಿ, ಎಣ್ಸೋಕ್ಕೆ ಆಗಲ್ಲ ಅಷ್ಟು ಬೀಗಗಳಿದೆ. ಹಂಗೆ ನೀವು ಬೀಗ ಹಂಗೆ ನೀವು ಕರೆಕ್ಟಾಗಿ ಹಂಗೆ ಮೇಲೆ ನೋಡಿದ್ರೆ ಹಂಗೆ ದೊಡ್ಡ ಕಾಳಿ ರೂಪದಲ್ಲಿ ದೊಡ್ಡ ಕಾಳಿ ಇದೆ ನೋಡಿ. ಇದು ಬೀಗಗಳು ಹಾಕೋಕ್ಕಾಗದೆ ಆ ಕಡೆ ಬೀಗಗಳನ್ನ ಕಟ್ಟಿದ್ದಾರೆ, ದಾರದಲ್ಲಿ ಕಟ್ಟಿದ್ದಾರೆ. ಬನ್ನಿ ಅದು ತೋರಿಸ್ತೀನಿ. ಅಲ್ಲಿ ಇಲ್ಲೂ ಚೀಟಿಗಳು ಕಟ್ಟಿದ್ದಾರೆ ನೋಡಿ. ಎಷ್ಟು ಚೀಟಿಗಳು, ಎಲ್ಲ ಚೀಟಿಗಳೇ ಇದೆಲ್ಲ. ಏನೇನು ಬೇಡಿಕೆ ಇದೆಯೋ, ಏನೇನು ಕಷ್ಟಗಳಿದೆಯೋ, ಏನೇನು ಸುಖ ಇದೆಯೋ ಎಲ್ಲ ಬೇಡ್ಕೊಂಡು ಇಲ್ಲಿ ಕಟ್ಟಿರೋದು.
ನೋಡಿ ಇದು ಎಂಟ್ರೆನ್ಸು. ಇದೇ ಎಂಟ್ರೆನ್ಸ್ ಆ್ಯಕ್ಚುಲಿ. ಮೇಯ್ನ್ ದೇವ್ರು ನೋಡಬೇಕು ಅಂದರೆ, ನಾವು ಕಾಟೇರಮ್ಮ ತಾಯಿನ ನೋಡಬೇಕು ಅಂದರೆ ಮೇಯ್ನ್ ಎಂಟ್ರೆನ್ಸೇ ಇದೆ. ನೋಡಿ ತೊಟ್ಲು ಕಟ್ಟಿದ್ದಾರೆ ನೋಡಿ, ಇದೆಲ್ಲ ನೋಡಿ ತೊಟ್ಲುಗಳೇ. ಇದೆಲ್ಲ ಮಕ್ಕಳಿದ್ದಿರೋರಿಗೆ ಬೇಡ್ಕೊಂಡು ಇಲ್ಲಿ ಬಂದು ಬೇಡ್ಕೊಂಡ್ರೆ ಖಂಡಿತ ಮಕ್ಕಳಾಗುತ್ತೆ. ನೋಡಿ ಇಲ್ಲಿ ಮನೆ ಪತ್ರ, ಏನೋ ತಮಿಳಲ್ಲಿ ಬರೆದವ್ರೆ, ನಮಗೆ ತಮಿಳು ಬರಲ್ಲ, ಒಟ್ಲೊಂದು ಮನೆ ಪತ್ರನೇ ಅನ್ಕೋತೀನಿ. ಇಲ್ಲಿ ನೋಡಿ ಫ್ಯಾಮಿಲಿ ಪಾಪ ಯಾರೋ ಫ್ಯಾಮಿಲಿ ಫೋಟೋ, ಇಡೀ ಕುಟುಂಬನೇ ಹಾಕ್ಬಿಟ್ಟವ್ರು ನೋಡಿ. ನೋಡಿ ಇಲ್ಲೂ ಒಂದು ಫ್ಯಾಮಿಲಿ ಇದೆ. ಈ ಥರ ಸಿಕ್ಕಾಪಟ್ಟೆ ಇದೆ. ಬಟ್ ನನ್ನ ಎಷ್ಟಾಗುತ್ತೋ ಅಷ್ಟು ನಾನು ನಿಮಗೆ ವಿಡಿಯೋ ಕವರಿಂಗ್ ಮಾಡಿ ತೋರಿಸ್ತೀನಿ. ನೋಡಿ ಇದೆ ಅಮ್ಮ ಕಾಟೇರಮ್ಮ ತಾಯಿ. ನೋಡಿ ವಿಡಿಯೋ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಈ ತಾಯಿನ ಮುಗಿದ್ರೆ ಬರೀ ಕಷ್ಟಗಳು ಮಾತ್ರ ಪರಿಹಾರ ಅಂತಲ್ಲ, ನೀವು ಯಾರತನ ಸಾಲ ಮಾಡಿದರೆ ಮತ್ತು ಸಾಲ ಕೊಡೋಕ್ಕಾಗದೇ ಇದ್ದರೆ, ಸಾಲ ಇಸ್ಕೊಂಡು ಕಟ್ಟೋಕ್ಕಾಗದೇ ಇದ್ದರೆ, ಇಲ್ಲಿ ಬಂದು ನೀವು ಏನೇ ಸಾಲ ಇದ್ರೂ ಈ ತಾಯಿನ ಭಕ್ತಿಯಿಂದ ನೀವು ಬೇಡ್ಕೊಂಡ್ರೆ ಪ್ರತಿಯೊಂದು ಕಷ್ಟನೂ ಕ್ಲಿಯರ್ ಆಗುತ್ತೆ. ನಿಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗಲಿ ಅಂತ ನಾನು ದೇವ್ರ ಹತ್ರ ಬೇಡ್ಕೋತೀನಿ. ಎಲ್ಲರೂ ಬಂದು ನಿಮ್ಮ ಕಷ್ಟಗಳೆಲ್ಲ ಈ ತಾಯಿ ಹತ್ರ ಹೇಳ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಎಲ್ರಿಗೂ ಒಳ್ಳೇದಾಗಲಿ. ಈ ಥರ ಒಳ್ಳೆ ವಿಚಾರ, ಒಳ್ಳೆ ಜಾಗಗಳು ಎಲ್ರಿಗೂ ಗೊತ್ತಾಗಲಿ ಅನ್ನೋದೇ ನನ್ನ ಒಂದು ಉದ್ದೇಶ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರಿಗೂ ಮುನೇಶ್ವರಪ್ಪ ಸ್ವಾಮಿ, ಕಾಳಿಯಮ್ಮ ಮತ್ತು ಕಾಟೇರಮ್ಮ ಎಲ್ರಿಗೂ ಒಳ್ಳೇದು ಮಾಡಲಿ. ನೀವು ಬೇಡ್ಕೊಂಡಿರೋದೆಲ್ಲ ಈಡೇರಿಸಲಿ. ಆಲ್ಮೋಸ್ಟ್ ಒಳ್ಳೆಯದಾಗಿ ಕಟ್ಟಿ, ಯಾರಿಗೂ ಕೆಟ್ಟದಾಗೋದು ಬೇಡ. ಸೊ ಯಾಕೆಂದರೆ ನಾವು ಒಬ್ರಿಗೆ ಒಳ್ಳೇದು ಬಯಸಿದ್ರೆ ಖಂಡಿತ ನಮಗೆ ದೇವರು ಒಳ್ಳೇದು ಮಾಡೇ ಮಾಡ್ತಾನೆ. ಬಟ್ ನೀವು ಹೇಳ್ಬೋದು ಅವ್ರು ನಮಗೆ ಮಾಡಿಸಿದಾರಲ್ಲ ಅಂತ ಹೇಳ್ಬೋದು. ನಿಮಗೆ ಮಾಡಿಸಿದರೆ ಖಂಡಿತವ್ರು ನೀವು ದೇವ್ರ ಹತ್ರ ಬಂದು, ತಾಯಿ ಹತ್ರ ಬಂದು ಮನಸಾರೆ ಬೇಡ್ಕೊಂಡ್ರೆ ಎಲ್ಲ ಒಳ್ಳೆಯದೇ ಆಗುತ್ತೆ. ಬನ್ನಿ, ಹೇಗೆ ಬರಬೇಕು, ಈ ಒಂದು ದೇವಸ್ಥಾನಕ್ಕೆ ಹೇಗೆ ಬರಬೇಕು ಅಂತ ನಾನು ವಿಡಿಯೋ ಮುಖಾಂತರ ಟೈಪ್ ಮಾಡಿನೂ ಹಾಕ್ತೀನಿ, ಮತ್ತು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೋಡಿ, ಎಲ್ರಿಗೂ ಒಳ್ಳೆಯದಾಗಲಿ.